ನರೇಂದ್ರ ಮೋದಿ ವಿರುದ್ಧ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಣಕಹಳೆ ಮೊಳಗಿಸಿದ್ದಾರೆ. ಮೋದಿ ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ. ನರೇಂದ್ರ ಮೋದಿ ಹಿಂದುಳಿದ ವರ್ಗದ ವಿರೋಧಿ, ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ ಅಂತ ಹೇಳಿ ಯಾರು ಹೇಳಿದ್ದು? ಕಾಂಗ್ರೆಸ್ನ ನೂತನ ಸಾರಥಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಎನ್ನುವಂತಹ ಮುಖ್ಯಮಂತ್ರಿ ದೇಶದ ಪ್ರಧಾನಿಯ ಬಗ್ಗೆ ವಾಗ್ದಾಳಿ ನಡೆಸಿರ್ತಕ್ಕಂತಹ ರೀತಿ. ಯಾಕೆ ನರೇಂದ್ರ ಮೋದಿ ಹಿಂದುಳಿದ ವರ್ಗದ ವಿರೋಧಿ ಎನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಗೊತ್ತಾ? ಒಂದು ವೇಳೆ ನರೇಂದ್ರ ಮೋದಿ ಹಿಂದುಳಿದ ವರ್ಗದ ವ್ಯಕ್ತಿಯೇ ಆಗಿದ್ದರೆ ಯಾಕೆ ಜಾತಿ ಜನಗಣತಿಯನ್ನ ಮಾಡಿಲ್ಲ? ಮೋದಿ ಮೂಲತಃ ಹಿಂದುಳಿದ ವರ್ಗದವರಲ್ಲ ಎಂದ ರೆಡ್ಡಿ ಮೋದಿ ಹಿಂದುಳಿದ ವರ್ಗದ ವ್ಯಕ್ತಿಯೇ ಆಗಿದ್ದರೆ ಯಾಕೆ ಜಾತಿ ಗಣತಿಯನ್ನ ನಡೆಸಿಲ್ಲ? ಹಿಂದುಳಿದ ವರ್ಗದ ಜನಸಂಖ್ಯೆ ಇನ್ನೂ ಸರಿಯಾಗಿ ಯಾರಿಗೂ ಕೂಡ ತಿಳಿದಿಲ್ಲ. ಇದು ತೆಲಂಗಾಣ ಕಾಂಗ್ರೆಸ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮಾಡ್ತಾ ಇರುವಂತಹ ಗುರುತರ ಆರೋಪ. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಮೂರು ಬಾರಿಗೂ ಹೆಚ್ಚು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರು ಯಾರು? ನರೇಂದ್ರ ಮೋದಿ. ಸೊ ಅವರು ಹಿಂದುಳಿದ ವರ್ಗದವರು ಅಂತ ಹೇಳಿಕೊಳ್ತಾರೆ. ಸ್ವಯಂ ಘೋಷಿತ ಹಿಂದುಳಿದ ವರ್ಗದ ವ್ಯಕ್ತಿ ಆತ ಹಿಂದುಳಿದ ವರ್ಗದ ವ್ಯಕ್ತಿಯೇ ಅಲ್ಲ. ತನ್ನನ್ನು ತಾನು, ತನ್ನ ಆಡಳಿತ, ತನ್ನ ಅಧಿಕಾರವನ್ನು ಬಳಸಿ ತನ್ನನ್ನು ತಾನು ಹಿಂದುಳಿದ ವರ್ಗದವನ್ನಾಗಿ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಹಿಂದುಳಿದ ವರ್ಗದವರೇ ಆಗಿದ್ದರೆ ಯಾಕೆ 2021 ನಂತರ ಜಾತಿ ಜನಗಣತಿಗೆ ಪ್ರಾತಿನಿಧ್ಯವನ್ನು ಕೊಡಲಿಲ್ಲ? ನೋಡಿ, ದೇಶದ ಜಾತಿ ಜನಗಣತಿ 2010ಕ್ಕೆ ಅಂತ್ಯಗೊಂಡಿತು. ಅದಾದ ನಂತರ ಒಮ್ಮೆಯೂ ಕೂಡ ಸೆನ್ಸಸ್ ಆಗಲಿಲ್ಲ. ಜಾತಿ ಜನಗಣತಿಯ ಪ್ರಕಾರ ಒಂದೊಂದು ಜಾತಿ ಎಷ್ಟೆಷ್ಟು ಪ್ರಬಲ ಹೊಂದಿದೆ, ಅದರ ಜನಸಂಖ್ಯೆಗಳೆಷ್ಟು ಎನ್ನುವಂಥದ್ದು ತಿಳಿಯುತ್ತೆ. ಬಿಹಾರ ಅದಕ್ಕೆ ಅಂಕಿತ ಆಡ್ತು. ಅದಾದ ನಂತರ ಒಂದು ರಾಜ್ಯವೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಜಾತಿ ಜನಗಣತಿಗೂ ಕೂಡ ಮುಂದಾಗಿದೆ. ಅದರಲ್ಲಿ ತೆಲಂಗಾಣವೂ ಕೂಡ ಒಂದು. ಕರ್ನಾಟಕದಲ್ಲಿ ಜಾತಿ ಜನಗಣತಿ ಮಾಡಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜಾತಿ ಜನಗಣತಿ ಬಂದರೆ ರಾಜ್ಯದ ಪಕ್ಷಕ್ಕೆ ಯಾವ ತರಹದ ಹಿನ್ನಡೆಗಳಾಗ್ತವೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳು ಅಂತ ಕರೆಸಿಕೊಳ್ಳುವ ಒಂದಷ್ಟು ಸಮುದಾಯಗಳಿರ್ತವೆ. ಉತ್ತರ ಪ್ರದೇಶದಲ್ಲಿ ರಾಥೋಡ್, ಬಿಹಾರದಲ್ಲಿ ಬೇರೆ ಸಮುದಾಯ, ತೆಲಂಗಾಣದಲ್ಲಿ ರೆಡ್ಡಿ, ಕರ್ನಾಟಕದಲ್ಲಿ ಹೆಸರು ಹೇಳೋದು ಬೇಡ. ಈ ತರಹದ ಕೆಲವೊಂದು ಸಮುದಾಯಗಳಿರ್ತವೆ. ಆ ಸಮುದಾಯದ ಪ್ರಾಬಲ್ಯ ಮತ್ತು ಪ್ರಬಲತೆ ಮತ್ತು ಬಲಾಢ್ಯತನ ಜನಸಂಖ್ಯೆಯ ಆಧಾರದಲ್ಲಿ ಕೌಂಟ್ ಆಗುತ್ತೆ. ಒಂದು ವೇಳೆ ಒಂದು ಜಾತಿ ಪ್ರಬಲವಾಗಿದ್ದಾಗ ಅದನ್ನು ನಾವು ಬಹುಸಂಖ್ಯಾತರು ಅಂತ ಕರಿಬೇಕಾಗಿ ಬರುತ್ತೆ, ಅಥವಾ ಅದಕ್ಕೆ ಮೀಸಲಾತಿ ಹೆಚ್ಚಾಗಿ ಕೊಡಬೇಕಾಗಿ ಬರುತ್ತೆ. ಅಲ್ಲಿ ಮೀಸಲಾತಿಯ ಕಿಚ್ಚು ಹೊರಡುವಂತಹ ಸಾಧ್ಯತೆಗಳಿದ್ದಾವೆ. ಹೀಗೆಲ್ಲ ಇದ್ದಾಗ ರಾಜಕೀಯ ಸೂಕ್ಷ್ಮತೆಗಳನ್ನು ಅರಿತುಕೊಂಡಂತಹ ಪಕ್ಷಗಳೇನು ಮಾಡ್ತವೆ? ಈ ಜಾತಿ ಜನಗಣತಿಯನ್ನು ದೂರ ಅಟ್ಟುವ ಕೆಲಸವನ್ನು ಮಾಡುತ್ತೆ. ಅದು ನಮ್ಮ ರಾಜ್ಯಕ್ಕೇನು ಪ್ರತ್ಯೇಕವಾದ ಗುಣ ಅಲ್ಲ, ಪ್ರತಿ ರಾಜ್ಯದಲ್ಲಿರ್ತಕ್ಕಂತಹ ಸ್ವಭಾವ. ಹಾಗಾಗಿನೇ ರೇವಂತ್ ರೆಡ್ಡಿ ಏನು ಹೇಳ್ತಾ ಇದ್ದಾರೆ? ಮಾನ್ಯ ಪ್ರಧಾನಿ ಮಂತ್ರಿಯವರು ತನ್ನನ್ನು ತಾನು ಹಿಂದುಳಿದ ವರ್ಗದವನು ಅಂತ ಕರೆಸಿಕೊಳ್ತಾರೆ, ಆದರೆ ಮೂಲತಃ ಅವರು ಹಿಂದುಳಿದ ವರ್ಗದವರಲ್ಲ. ಒಂದು ವೇಳೆ ಅವರು ಹಿಂದುಳಿದ ವರ್ಗದವರೇ ಆಗಿದ್ದರೆ ಯಾಕೆ ಗುಜರಾತ್ನಲ್ಲಾಗಿರಲಿ ಅಥವಾ ದೇಶದಲ್ಲಾಗಿರಲಿ ಜಾತಿ ಜನಗಣತಿಯನ್ನು ಮಾಡಿಸ್ತಿಲ್ಲ? ಇದು ರೇವಂತ್ ರೆಡ್ಡಿಯ ಗುರುತರವಾದಂತಹ ಆರೋಪ.